ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮಹಾವಾಕ್ಯಗಳು. ಮುರಳಿಯ ದಿನಾಂಕ ಆಗಿದೆ 17/5/69. ಹೆಡ್ಡಿಂಗ್ ಆಗಿದೆ ಜಾದೂ ಮಂತ್ರದ ದರ್ಪಣ. ಬಾಬಾ ತಿಳಿಸ್ಕೊಡ್ತಾರೆ, जादू मंत्र दर्पण। इस अव्यक्त मिलन के मूल्य को जानते हो। अव्यक्त रूप में मिलना और व्यक्त रूप में मिलना दोनों में फर्क है। ಈ ಅವ್ಯಕ್ತ ಮಿಲನದ ಮೌಲ್ಯವನ್ನ ತಿಳಿದಿದ್ದೀರಾ? ಅವ್ಯಕ್ತ ರೂಪದಲ್ಲಿ ಮಿಲನ ಮಾಡುವುದು ಮತ್ತು ವ್ಯಕ್ತ ರೂಪದಲ್ಲಿ ಮಿಲನ ಮಾಡುವುದು ಎರಡಕ್ಕೂ ಅಂತರವಿದೆ। अव्यक्त मिलन का मूल्य है व्यक्त भाव को छोड़ना। यह मूल्य जो जितना देता है उतना ही अव्यक्त अमूल्य मिलन का अनुभव करता है। ಅವ್ಯಕ್ತ ಮಿಲನದ ಮೌಲ್ಯವಾಗಿದೆ ವ್ಯಕ್ತ ಭಾವವನ್ನು ಬಿಡುವುದು। ಈ ಮೌಲ್ಯ ಯಾರೆಷ್ಟು ಕೊಡ್ತಾರೆ ಅಷ್ಟು ಅವ್ಯಕ್ತ ಅಮೂಲ್ಯ ಮಿಲನದ ಅನುಭವ ಮಾಡ್ತಾರೆ। अभी अरेक अपने से पूछे कि हमने कहाँ तक और कितना समय दिया है। वर्तमान समय अव्यक्त स्थिति में स्थित होने का ही आवश्यकता है। ಈಗ ಪ್ರತಿಯೊಬ್ಬರು ತಮ್ಮನ್ನ ತಾವು ಕೇಳಿಕೊಳ್ಳಿ, ನಾನು ಎಲ್ಲಿಯವರೆಗೆ ಎಷ್ಟು ಸಮಯ ಕೊಟ್ಟಿದ್ದೇನೆ? ವರ್ತಮಾನ ಸಮಯ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಅವಶ್ಯಕತೆ ಇದೆ। लेकिन रिजल्ट क्या है वह हर एक खुद भी जान सकता है और एक दो के रिजल्ट को भी अच्छी रीति परख सकते हैं। ಆದರೆ ಇದರ ಫಲಿತಾಂಶ ಏನು ಅನ್ನುವಂತಹದ್ದು ಪ್ರತಿಯೊಬ್ಬರು ಸ್ವಯಂ ತಿಳ್ಕೊಳ್ಬಹುದು ಮತ್ತೆ ಪರಸ್ಪರರ ರಿಸಲ್ಟ್ ಅನ್ನು ಕೂಡ ಒಳ್ಳೆಯ ರೀತಿ ಗುರುತಿಸಬಹುದಾಗಿದೆ। इसलिए अव्यक्त स्थिति की जो आवश्यकता है उनको पूरा करना। ಅದಕ್ಕಾಗಿ ಅವ್ಯಕ್ತ ಸ್ಥಿತಿಯ ಏನು ಅವಶ್ಯಕತೆ ಇದೆ ಅದನ್ನ ಪೂರ್ಣ ಮಾಡಬೇಕು। अव्यक्त स्थिति के परख अब सभी के जीवन में क्या होगी वो मालूम है। ಬಾಬಾ ಕೇಳ್ತಿದ್ದಾರೆ, ಅವ್ಯಕ್ತ ಸ್ಥಿತಿಯ ಪರೀಕ್ಷೆ ಅಥವಾ ಗುರುತು ನಿಮ್ಮೆಲ್ಲರ ಜೀವನದಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ? उनके हर कर्म में एक तो अलौकिकता और दूसरा हर कर्म करते कर्मेंद्रियों से अतीन्द्रिय सुख का महसूस आएगी। ಬಾಬಾ ಹೇಳ್ತಾರೆ, ಅವರ ಪ್ರತಿ ಕರ್ಮದಲ್ಲಿ ಒಂದಂತೂ ಅಲೌಕಿಕತೆ ಕಾಣಿಸುತ್ತೆ, ಮತ್ತೆ ಎರಡನೇದಾಗಿ ಪ್ರತಿ ಕರ್ಮ ಮಾಡ್ತಾ ಕರ್ಮೇಂದ್ರಿಯಗಳಿಂದ ಅತೀಂದ್ರಿಯ ಸುಖದ ಅನುಭವ ಆಗತ್ತೆ। ಇದು ಅವ್ಯಕ್ತ ಸ್ಥಿತಿಯಲ್ಲಿ ಇರುವಂತಹವರ ಗುರುತು ಅಂತಾರೆ ಬಾಬರವರು। ಉನ್ಕೆ ನಯನ್ ಚಯನ್ ಉನ್ಕೆ ಚಲನ್ ಅತೀಂದ್ರಿಯ ಸುಖ ಮೇ ಹರ್ ವಕ್ತ रहेगी। ಮತ್ತೆ ಅವರ ನಯನಗಳು, ಅವರ ಮುಖ ಮತ್ತೆ ಅವರ ನಡತೆ ಅತೀಂದ್ರಿಯ ಸುಖದಲ್ಲಿ ಪ್ರತಿ ಸಮಯ ಇರುತ್ತೆ। अलौकिकता और अतीन्द्रिय सुख की झलक उनके हर कर्म में देखने में आएगी, जिससे मालूम पड़ेगा ये व्यक्त में होते अव्यक्त स्थिति में स्थित है। ಬಾಬಾ ಹೇಳ್ತಾರೆ, ಅಲೌಕಿಕತೆ ಮತ್ತು ಅತೀಂದ್ರಿಯ ಸುಖದ ಹೊಳಪು ಅವರ ಪ್ರತಿ ಮುಖದಲ್ಲಿ ಕಾಣಿಸುತ್ತೆ। ಇದರಿಂದ ಗೊತ್ತಾಗತ್ತೆ ವ್ಯಕ್ತದಲ್ಲಿದ್ರೂ ಕೂಡ ಅವರು ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು। अगर ये दोनों ही चीजें अपने कर्म में देखते हो तो समझना चाहिए कि अव्यक्त स्थिति में स्थित है। अगर नहीं है तो फिर कमी समझ पुरुषार्थ करना चाहिए। ಒಂದು ವೇಳೆ ಈ ಎರಡು ವಸ್ತುಗಳು ತಮ್ಮ ಕರ್ಮದಲ್ಲಿ ನೋಡಿದೀರಾ ಅಂತ ಅಂದ್ರೆ ತಿಳ್ಕೊಳ್ಳಬೇಕು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದೀವಿ ಅಂತ ಹೇಳ್ಬಿಟ್ಟು। ಒಂದ್ ವೇಳೆ ಇದು ಕಾಣಿಸ್ತಾ ಇಲ್ಲ ಅಂತಂದ್ರೆ ತಿಳ್ಕೊಳ್ಳಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಆ ಕಡಿಮೆಯನ್ನ ತಿಳ್ಕೊಂಡು ಪುರುಷಾರ್ಥ ಮಾಡಬೇಕು ಅಂತಾರೆ ಬಾಬರವರು। अव्यक्त स्थिति को प्राप्त होने के लिए शुरू से लेकर एक स्लोगन सुनाते आए। अगर वो याद रहे तो कभी भी कोई माया के विघ्नों में हार नहीं हो सकती। ಅವ್ಯಕ್ತ ಸ್ಥಿತಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಾರಂಭದಿಂದಲೂ ಕೂಡ ಒಂದು ಸ್ಲೋಗನ್ ಇತ್ತು। ಒಂದ್ ವೇಳೆ ಆ ಸ್ಲೋಗನ್ ನೆನಪಿತ್ತು ಅಂತ ಹೇಳಿದ್ರೆ ಎಂದಿಗೂ ಸಹ ಯಾವುದೇ ಮಾಯೆಯ ವಿಘ್ನಗಳಿಗೆ ಯಾರು ಸೋಲೋದಿಲ್ಲ। ಐಸಾ ಸರ್ವೋತ್ತಮ ಸ್ಲೋಗನ್ ಅರೇಕ ಕೋ ಯಾದ್ ಹೇ।
ಅಂತಹ ಸರ್ವೋತ್ತಮ ಸ್ಲೋಗನ್ ಪ್ರತಿಯೊಬ್ಬರಿಗೂ ನೆನಪಿದೆಯಾ ಅಂತಾರೆ ಬಾಬಾ. हर मुरली में भिन्न भिन्न रूप से वो स्लोगन आता ही है. ಪ್ರತಿ ಮುರಳಿಯಲ್ಲಿ ಭಿನ್ನ ಭಿನ್ನ ರೂಪದಲ್ಲಿ ಆ ಸ್ಲೋಗನ್ ಬರುತ್ತೆ. ನೆನಪಿದೆಯಾ ಅಂತಾರೆ ಬಾಬಾ. ಬರ್ತಾ ಇದೆಯಾ ಬುದ್ಧಿಯಲ್ಲಿ? ಮನ್ಮನಾ ಭವ ಅಂಬ ಆಪ್ಕಿ ಸಂತಾನ್ ಹೇ. ಬಾಬರವರ ಮುಂದೆ ಇದ್ದಂತಹವ್ರು ಹೇಳಿದ್ರು ಮನ್ಮನಾ ಭವ, ಮತ್ತೆ ನಾವು ಬಾಬನ ಮಕ್ಕಳಾಗಿದ್ದೇವೆ ಅಂತ ಹೇಳ್ಬಿಟ್ಟು. ಬಾಬಾ ಹೇಳ್ತಾರೆ ಓತು ಐಹಿ, ಅದಂತೂ ಇದ್ದೇ ಇದೆ. लेकिन पुरुषार्थ करते करते जो माया के विघ्न आता है उन पर विजय प्राप्त करने के लिए कौन सा स्लोगन है? ಆದ್ರೆ ಪುರುಷಾರ್ಥ ಮಾಡ್ತಾ ಮಾಡ್ತಾ ಏನು ಮಾಯೆಯ ವಿಘ್ನಗಳು ಬರುತ್ತೆ, ಅದರ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ಸ್ಲೋಗನ್ ಇದೆ? ಸರ್ವ ಕಾ ಸ್ವರಾಜ್ಯ ಹಮಾರ, ಸ್ವರ್ಗ ಕಾ ಸ್ವರಾಜ್ಯ ಹಮಾರ ಜನ್ಮ ಸಿದ್ಧ ಅಧಿಕಾರ है. और संगम के समय बाप का खजाना जन्म सिद्ध अधिकार है. ಸ್ವರ್ಗದ ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ. ಮತ್ತೆ ಸಂಗಮದ ಸಮಯ ತಂದೆಯ ಖಜಾನೆಗಳು ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ. ಈ ಸ್ಲೋಗನ್ ಭೂಲ್ ಗಯೇ ಹೋ? ಬಾಬಾ ಕೇಳ್ತಾರೆ, ಈ ಸ್ಲೋಗನ್ ಅನ್ನ ಮರ್ತು ಬಿಟ್ಟಿದ್ದೀರಾ? ಅಧಿಕಾರ ಭೂಲ್ ಗಯೇ ಹೋ? ಅಧಿಕಾರವನ್ನ ಮರ್ತಿದ್ದೀರಾ? ತೋ ಕ್ಯಾ ಹೋಗ? ಅಧಿಕಾರ ಮರ್ತಿದ್ದೀರಾ ಅಂತಂದ್ರೆ ಏನಾಗತ್ತೆ? ಹಮ್ ಕಿಸ್ ಕಿಸ್ ಚೀಜ್ ಕೆ ಅಧಿಕಾರಿ ಹೇ ವೋ ತೋ ಜಾನ್ತೆ ಹೋ? ನಾವು ಯಾವ ಯಾವ ವಸ್ತುವಿನ ಅಧಿಕಾರಿಗಳಾಗಿದ್ದೀವಿ ಎನ್ನುವಂತಹದ್ದು ಗೊತ್ತಿದೆಯಾ? ಲೇಕಿನ್ ये सभी चीजें हमारा जन्मसिद्ध अधिकार है. जब अपने को अधिकारी समझेंगे तो माया के अधीन नहीं होंगे. ಆದ್ರೆ ಈ ಎಲ್ಲಾ ವಸ್ತುಗಳು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಅಂದ್ರೆ ಬಾಬರವರ ಏನೆಲ್ಲ ಶಕ್ತಿಗಳಿದೆ, ಗುಣಗಳಿದೆ, ವರದಾನಗಳಿದೆ, ಅದೆಲ್ಲ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ನಿಮ್ಮನ್ನ ನೀವು ಅಧಿಕಾರಿ ಅಂತ ತಿಳ್ಕೊಂಡಿದ್ದೀರಾ ಅಂದ್ರೆ ಮಾಯೆಗೆ ಯಾವತ್ತಿಗೂ ಸಹ ಅಧೀನರಾಗೋದಿಲ್ಲ. ಅಧೀನ್ ಹೋನೆ ಸೆ ಬಚ್ನೆ ಕೆ ಲಿಯೆ ಅಪ್ನೆ ಕೋ ಅಧಿಕಾರಿ ಸಮಜ್ನಾ ಹೈ. ಬಾಬಾ ಹೇಳ್ತಾರೆ, ಅಧೀನರಾಗುವುದರಿಂದ ರಕ್ಷಣೆ ಆಗ್ಲಿಕ್ಕೆ ನಿಮ್ಮನ್ನ ನೀವು ಅಧಿಕಾರಿಗಳು ಅಂತ ತಿಳ್ಕೊಳ್ಬೇಕು. ಪೆಹಲೆ ಸಂಗಮ ಯುಗಕ್ಕೆ ಸುಖಕ್ಕೆ ಅಧಿಕಾರಿ ಹೇ और फिर ಭವಿಷ್ಯ में स्वर्ग के सुखों के अधिकारी है. ಮೊದಲು ಸಂಗಮ ಯುಗದ ಸುಖದ ಅಧಿಕಾರಿಗಳು, ಅನಂತರ ಭವಿಷ್ಯದಲ್ಲಿ ಸ್ವರ್ಗದ ಸುಖದ ಅಧಿಕಾರಿಗಳು. तो अपना ಅಧಿಕಾರ ಭೂಲೋ ನಹಿ. ಬಾಬಾ ಹೇಳ್ತಾರೆ, ಅಂದಾಗ ನಿಮ್ಮ ಅಧಿಕಾರವನ್ನ ಮರೆಯಬೇಡಿ. जब अपना अधिकार भूल जाते हो तब कोई ना कोई बात के अधीन होते हो. और जो पर अधीन होते हैं वे कभी भी सुखी नहीं रह सकते. ಯಾವಾಗ ನಿಮ್ಮ ಅಧಿಕಾರವನ್ನ ಮರಿತೀರಾ ಅಲ್ವಾ, ಆಗ ಅಧೀನರಾಗ್ಬಿಡ್ತೀರಾ. ಬಾಬಾ ಹೇಳ್ತಾರೆ, ಒಂದಲ್ಲ ಒಂದು ರೀತಿಯ ಯಾವಾಗ ಅಧೀನರಾಗ್ಬಿಡ್ತೀರಾ, ಪರ ಅಧೀನರಾದಾಗ ಎಂದಿಗೂ ಸಹ ಸುಖಿಗಳಾಗಿರ್ಲಿಕ್ಕೆ ಆಗೋದಿಲ್ಲ. पर अधीन हर बात में मनसा वाचा कर्मणा दुख की प्राप्ति में रहते हैं. ಯಾರು ಪರ ಅಧೀನರಾಗಿ ಇರ್ತಾರೆ ಅಲ್ವಾ, ಅವರು ಪ್ರತಿ ಮಾತಲ್ಲಿ ಅಂದ್ರೆ ಮನಸ್ಸು, ಮಾತು, ಕರ್ಮ ಎಲ್ಲದರಲ್ಲಿಯೂ ಕೂಡ ದುಃಖದ ಪ್ರಾಪ್ತಿನೇ ಇರುತ್ತೆ ಅಂತಾರೆ ಬಾಬಾ. और जो अधिकारी हैं वे अधिकार के नशे और खुशी में रहते हैं. और खुशी के कारण सुखों की संपत्ति उनके गले में माला के रूप में पहने हुई होती है. ಮತ್ತೆ ಯಾರು ಅಧಿಕಾರಿಗಳಾಗಿರ್ತಾರೆ ಅವರು ಅಧಿಕಾರದ ನಶೆ ಮತ್ತು ಖುಷಿಯಲ್ಲಿ ಇರ್ತಾರೆ. ಮತ್ತೆ ಖುಷಿಯ ಕಾರಣದಿಂದಾಗಿ ಸುಖದ ಸಂಪತ್ತು ಅವರ ಕೊರಳಿನಲ್ಲಿ ಮಾಲೆಯ ರೂಪದಲ್ಲಿ ಇರುತ್ತೆ ಅಂತಾರೆ ಬಾಬಾ. ಸತ್ಯಯೋಗಿ ಸುಖೋಂಕ ಪತಾ ಹೇ. ಬಾಬಾ ಕೇಳ್ತಾ ಇದ್ದಾರೆ, ಸತ್ಯಯುಗದ ಸುಖಗಳ ಬಗ್ಗೆ ಗೊತ್ತಿದೆಯಾ? ಎಷ್ಟೆಲ್ಲ ಮುರಳಿಗಳಲ್ಲಿ ಬಾಬಾ ಯಾವ ಯಾವ ಸುಖದ ಬಗ್ಗೆ ಹೇಳಿದರೆ ಒಂದ್ಸಲ ಬುದ್ಧಿಯಲ್ಲಿ ತಂದ್ಕೊಳ್ಳಿ. ಕೇಳ್ತಾರೆ ಬಾಬಾ, ಸತ್ಯಯುಗಿ ಸುಖಗಳ ಬಗ್ಗೆ ಗೊತ್ತಿದೆಯಾ? ಸತ್ಯುಗ್ ಮೇ ಖಿಲೌನೆ ಕೇಸೆ ಹೋತೆ ಹೇ. ಸತ್ಯಯುಗದಲ್ಲಿ ಗೊಂಬೆಗಳು ಹೇಗಿರುತ್ತೆ? ವಹ ರತ್ನೋನ್ಸೆ ಕೇಳೆಂಗೆ. ಇಲ್ಲಿನ ರೀತಿ ಗೊಂಬೆಗಳಲ್ಲಿರಲ್ಲ. ಅಲ್ಲಿ ಎಂತಹದ್ದಿರುತ್ತೆ ಅಂತಾರೆ ಬಾಬಾ, ರತ್ನಗಳ ಜೊತೆಯಲ್ಲೇ ಆಟವಾಡ್ತೀರಾ.
आप लोगों ने सत्ययुगी सुखों की लिस्ट और कलियुगी दुखों की लिस्ट तो लगाया है. ಮತ್ತೆ ನೀವು ಸತ್ಯಯುಗಿ ಸುಖಗಳ ಲಿಸ್ಟು ಮತ್ತೆ ಕಲಿಯುಗಿ ದುಃಖಗಳ ಲಿಸ್ಟ್ ಅಂತೂ ಮಾಡಿದೀರಾ ಅಂತಾರೆ ಬಾಬಾ. ಇದ್ರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು. ಸತ್ಯಯುಗದಲ್ಲಿ ಎಷ್ಟು ಪ್ರಕಾರದ ಸುಖ ಇರುತ್ತೆ, ಮತ್ತೆ ಈ ಕಲಿಯುಗದಲ್ಲಿ ಎಷ್ಟು ಪ್ರಕಾರದ ದುಃಖ ಇರುತ್ತೆ. ಲೇಕಿನ್ ಸಂಗಮ युग के सुखों की लिस्ट बनाएंगे तो इससे भी दुर्गुण हो जाएगा. ಆದ್ರೆ ಸಂಗಮ ಯುಗದ ಸುಖಗಳ ಲಿಸ್ಟ್ ಒಂದ್ ವೇಳೆ ಮಾಡಿದೀರಾ ಅಂದ್ರೆ ಸತ್ಯಯುಗದ ಲಿಸ್ಟ್ಗಿಂತಲೂ ಡಬಲ್ ಆಗ್ಬಿಡತ್ತೆ ಅಂತಾರೆ ಬಾಬರವರು. ವಹಿ ಸತ್ಯಯುಗಿ ಸಂಸ್ಕಾರ ಅಬ್ಬಿ ಬರ್ನಾ ಹೇ. ಅದೇ ಸತ್ಯಯುಗಿ ಸಂಸ್ಕಾರ ಈಗ ತುಂಬಿಸ್ಕೊಳ್ಬೇಕಾಗಿದೆ. जैसे छोटे बच्चे सारा दिन खेल में ही मस्त होते हैं, कोई भी बात का फिक्र नहीं होता है. ಬಾಬಾ ಹೇಳ್ತಾರೆ, ಹೇಗೆ ಚಿಕ್ಕ ಮಕ್ಕಳು ಪೂರ್ತಿ ದಿನ ಆಟದಲ್ಲಿಯೇ ಮಸ್ತರಾಗಿರ್ತಾರೆ, ಯಾವುದೇ ಮಾತಿನ ಚಿಂತೆ ಇರಲ್ಲ. ಬಾಬಾ ಹೇಳ್ತಾ ಇದಾರಲ್ವ, ಸತ್ಯುಗದಲ್ಲಿ ಇಷ್ಟು ನೋಡಿದೀವಿ ಅಂತಂದ್ರೆ ಸಂಗಮ ಯುಗದಲ್ಲಿ ಇಷ್ಟು ಅದಕ್ಕಿಂತ ಡಬಲ್ ಇರುತ್ತೆ ಅಲ್ವಾ. ಬಾಬ್ರವ್ರು ಬಂದು ಏನೆಲ್ಲ ಸುಖವನ್ನ ಕೊಡ್ತಾ ಇದ್ದಾರೆ. ಸಂಗಮ ಯುಗದಲ್ಲಿ ಇಷ್ಟನ್ನ ಮಾಡಬೇಕು ನಾವು. ಸಂಗಮ ಯುಗದ ಸುಖದಲ್ಲಿ ಇಷ್ಟನ್ನ ಮಾಡಿ ಅದರ ಆನಂದದ ಅನುಭೂತಿಯಲ್ಲಿ ತೊಡಗಬೇಕು. ಬಾಬಾ ಹೇಳ್ತಾರೆ, ಹೀಗೆ ನೋಡಿ ಸತ್ಯಯುಗಿ ಸಂಸ್ಕಾರ ಇಲ್ಲಿ ತುಂಬಿಸ್ಕೊಳ್ತಾ ಇದ್ದೀರಾ. ಚಿಕ್ಕ ಮಕ್ಕಳು ಇಡೀ ದಿನ ಆಟದಲ್ಲಿಯೇ ಮಸ್ತರಾಗಿರ್ತಾರೆ, ಯಾವುದೇ ಮಾತಿನ ಚಿಂತೆ ಇರೋದಿಲ್ಲ ಆ ಮಕ್ಕಳಿಗೆ. ಇಸಿ ರೀತಿ ಹರ್ ವಕ್ತ್ ಸುಖೋं की लिस्ट रत्नों की लिस्ट बुद्धि में दौड़ाते रहो अथवा इन सुखों रूपी रत्नों से खेलते रहो तो कभी भी ड्रामा के खेल में हार ना हो. अभी तो कहाँ कहाँ हार भी हो जाती. ಹೀಗೆ ಮಗುವಿನ ಉದಾಹರಣೆ ಕೊಟ್ರಲ್ವ ಬಾಬರವರು. ಯಾವ ಚಿಂತೆನೂ ಮಾಡಲ್ಲ, ಮಕ್ಕಳು ಆಟದಲ್ಲಿಯೇ ಮಸ್ತರಾಗಿ ಇರ್ತಾರೆ. ಹಾಗೆ ಪ್ರತಿ ಸಮಯ ಸುಖಗಳ ಲಿಸ್ಟು, ರತ್ನಗಳ ಲಿಸ್ಟು ಬುದ್ಧಿಯಲ್ಲಿ ಓಡ್ತಾ ಇರಬೇಕು, ಬುದ್ಧಿಯಲ್ಲಿ ಅದೇ ನಡೀತಾ ಇರಬೇಕು. ಅಥವಾ ಸುಖರೂಪಿ ರತ್ನಗಳ ಜೊತೆ ಆಟ ಆಡ್ತಾ ಇರಬೇಕು. ಆಗ ಎಂದಿಗೂ ಸಹ ಡ್ರಾಮಾದ ಆಟದಲ್ಲಿ ಸೋಲೋದಿಲ್ಲ. ಈಗಂತೂ ಅಲ್ಲಲ್ಲಿ ಆಗಾಗ ಸೋತ್ ಬಿಡ್ತೀರಾ ಅಂತಾರೆ ಬಾಬಾ. ಬಾಪ್ ದಾದಾ ಕ ಸ್ನೇಹ ಬಚ್ಚೋನ್ ಸೆ ಕಿತ್ನಾ ಹೈ. ಬಾಪ್ ದಾದರವರಿಗೆ ಮಕ್ಕಳ ಜೊತೆ ಎಷ್ಟು ಸ್ನೇಹ ಇದೆ. ಬಾಪ್ ದಾದಾ ಕ ಸ್ನೇಹ ಅವಿನಾಶಿ ಹೈ और आप बच्चों का स्नेह कभी कैसा रहता, एक रस नहीं रहता. ಬಾಬಾ ಹೇಳ್ತಾರೆ, ಬಾಪ್ ದಾದರವರ ಸ್ನೇಹ ಅಂತೂ ಮಕ್ಕಳ ಜೊತೆಗೆ ಅವಿನಾಶಿಯಾಗಿದೆ. ಆದ್ರೆ ಮಕ್ಕಳ ಸ್ನೇಹ ಕೆಲವು ಸಲ ಹೇಗಿರುತ್ತೆ ಏಕರಸವಾಗಿ ಅಂತೂ ಇರೋದಿಲ್ಲ. ಕಭಿ ತೋ ಬಹುತ್ ಸ್ನೇಹ ಮೂರ್ತಿ देखने में आते हैं, कभी स्नेह की मूर्ति के बजाय कौन सी मूर्ति दिखाई पड़ता है. ಕೆಲವು ಸಲ ಬಹಳ ಸ್ನೇಹ ಮೂರ್ತಿಗಳಾಗಿ ಕಾಣಿಸ್ತೀರಾ, ಇನ್ ಕೆಲವು ಸಲ ಸ್ನೇಹ ಮೂರ್ತಿಗಳಿಗೆ ಬದಲಾಗಿ ಯಾವ ಮೂರ್ತಿಗಳಾಗಿ ಕಾಣಿಸ್ತೀರಾ ಅಂತಾರೆ ಬಾಬಾ. ಯಾವ ಮೂರ್ತಿಗಳಾಗಿ ಕಾಣಿಸ್ತೀವಿ? ಒತ್ತು ಸ್ನೇಹಿ ಹೇ, ಒತ್ತು ಸಂಕಟಮಯಿ ಹೇ. ಕಾಣಿಸಿದ್ರೆ ಕೆಲವು ಸಲ ಸ್ನೇಹಿಗಳಾಗಿ ಕಾಣಿಸ್ತೀರಾ, ಇಲ್ಲ ಅಂತಂದ್ರೆ ಸಂಕಟಮಯಿಗಳಾಗಿ ಕಾಣಿಸ್ತೀರಾ. ಅಪ್ನೆ ಮೂರ್ತಕೋ ದೇಖನೆ ಲಿಯೇ ಅಪ್ನೆ ಪಾಸ್ ಕ್ಯಾ ರಖನಾ ಚಾಹಿಯೇ. ನಿಮ್ಮ ಮುಖವನ್ನ, ನಿಮ್ಮ ಮೂರ್ತಿಯನ್ನ ನೋಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಹತ್ರ ಏನ್ ಇಟ್ಕೋಬೇಕು ಅಂತಾರೆ ಬಾಬಾ. ಏನ್ ಇಟ್ಕೋಬೇಕು? ದರ್ಪಣ್. दर्पण अरेक के पास है. दर्पण कन्नड़ी प्रतियोब्बर बड़ी ಇದೆಯಾ? अगर दर्पण होगा तो अपने मुखड़ा देखते रहेंगे. ಒಂದ್ ವೇಳೆ ದರ್ಪಣ ಇತ್ತು ಅಂತಂದ್ರೆ ತಮ್ಮ ಮುಖವನ್ನ ನೋಡ್ಕೊಳ್ತಾ ಇರ್ತೀರಾ. और देखने से जो भी कमी होगी उनको बरते रहेंगे. अगर दर्पण ही नहीं होगा तो कमी को बर नहीं सकेंगे. ನಿಮ್ಮ ಹತ್ರ ದರ್ಪಣ ಇತ್ತು ಅಂತಂದ್ರೆ ಪ್ರತಿ ಸಮಯ ನೋಡ್ಕೊಳ್ಬಹುದು, ಕಡಿಮೆಗಳು ಗೊತ್ತಾಗತ್ತೆ, ಮತ್ತೆ ಕಡಿಮೆಗಳನ್ನ ತುಂಬಿಸ್ಕೊಳ್ಬಹುದು. ಒಂದ್ ವೇಳೆ ದರ್ಪಣವೇ ಇಲ್ಲ ಅಂತಂದ್ರೆ ಕಡಿಮೆಗಳೇನಿದೆ ಅದು ಗೊತ್ತೇ ಆಗೋದಿಲ್ಲ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಇಸಿಲಿಯೇ ಹರ್ ವಕ್ತ್ ಅಪ್ನೆ ಪಾಸ್ ದರ್ಪಣ್ ರಖನಾ. ಲೇಕಿನ್
यह दर्पण ऐसा है जो आप समझेंगे कि हमारे पास है, परंतु बीच बीच में गायब भी हो जाता है. ಅದಕ್ಕಾಗಿ ಪ್ರತಿ ಸಮಯ ನಿಮ್ಮ ಹತ್ರ ದರ್ಪಣವನ್ನ ಇಟ್ಕೋಬೇಕು. ಆದ್ರೆ ಈ ದರ್ಪಣ ಎಂತಹದ್ದು ಅಂತ ಹೇಳಿದ್ರೆ ನೀವು ತಿಳ್ಕೊಳ್ತೀರಾ ನಮ್ಮ ಹತ್ರ ಇದೆ ಅಂದ್ಬಿಟ್ಟು. ಆದ್ರೆ ಮಧ್ಯ ಮಧ್ಯದಲ್ಲಿ ಅದು ಮಾಯ ಆಗ್ಬಿಡತ್ತೆ ದರ್ಪಣ. ಜಾದೂ ಮಂತ್ರಕ ದರ್ಪಣ ಹೇ. ಯಾವ ದರ್ಪಣ ಹೇಳ್ತಿದ್ದಾರೆ ಬಾಬಾ? ಜಾದೂ ಮಂತ್ರದ ದರ್ಪಣ. एक सेकंड में गायब हो जाता है. दर्पण कैसा अविनाशी कायम रह सकता? ಈ ಜಾದೂ ಮಂತ್ರದ ದರ್ಪಣ ಒಂದು ಸೆಕೆಂಡಿನಲ್ಲಿ ಮಾಯ ಆಗ್ಬಿಡತ್ತೆ. ದರ್ಪಣ ಹೇಗೆ ಅವಿನಾಶಿಯಾಗಿ ಕಾಯಂ ಆಗಿ ಇಟ್ಕೊಳ್ಳುವಂಥದ್ದು? उसके लिए मुख्य क्वालिफिकेशन कौन सा होना चाहिए? जो अर्पणमय होगा उनके पास दर्पण रहेगा. ಅದಕ್ಕಾಗಿ ಮುಖ್ಯವಾಗಿ ಕ್ವಾಲಿಫಿಕೇಶನ್ ಏನಿರಬೇಕು ಅಂತಾರೆ ಬಾಬ್ರವರು. ಅದಕ್ಕಾಗಿ ಕ್ವಾಲಿಫಿಕೇಶನ್ ಆಗಿದೆ ಅರ್ಪಣಮಯ. ಯಾರು ಅರ್ಪಣಮಯವಾಗಿರ್ತಾರೆ ಅವರ ಬಳಿ ದರ್ಪಣ ಇರತ್ತೆ. ಅರ್ಪಣ ನಹಿ ತೋ ದರ್ಪಣ ಬಿ ಅವಿನಾಶಿ ನಹಿ ರಹ ಸಕ್ತಾ. ಒಂದ್ ವೇಳೆ ಅರ್ಪಣೆ ಆಗ್ಲಿಲ್ಲ ಅಂತಂದ್ರೆ ಅಂತಹವರ ಬಳಿ दर्पणवू सह अविनाशियागी इरलिಕ್ಕೆ आगोदिಲ್ಲ. दर्पण रखने के लिए पहले अपने को पूरा अर्पण करना पड़ेगा, जिसको दूसरे शब्दों में सर्वस्व त्यागी कहते हैं. ಬಾಬಾ ಹೇಳ್ತಾರೆ, ಅರ್ಪಣ ಆಗ್ಲಿಲ್ಲ ಅಂತಂದ್ರೆ ದರ್ಪಣವೂ ಸಹ ಅವಿನಾಶಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದರ್ಪಣ ಇಟ್ಕೊಳ್ಬೇಕು ಅಂತಂದ್ರೆ ಮೊದಲು ನಿಮ್ಮನ್ನ ನೀವು ಪೂರ್ಣವಾಗಿ ಅರ್ಪಣ ಮಾಡ್ಕೋಬೇಕಾಗಿದೆ. ಇದಕ್ಕೆ ಮತ್ತೊಂದು ಶಬ್ದದಲ್ಲಿ ಸರ್ವಸ್ವ ತ್ಯಾಗಿ ಅಂತ ಹೇಳಲಾಗತ್ತೆ. ನಮಗೆ ನಾವು ಚೆಕ್ ಮಾಡ್ಕೊಳ್ತಾ ಹೋಗೋಣ, ಆ ದರ್ಪಣ ನಮ್ಮ ಹತ್ರ ಅವಿನಾಶಿಯಾಗಿದೆಯಾ ಇಲ್ವಾ. सर्वस्व त्यागी के पास दर्पण होता है. ಮತ್ತೆ ಸರ್ವಸ್ವ ತ್ಯಾಗಿಯ ಹತ್ತಿರ ದರ್ಪಣವಿರುತ್ತೆ. ಅವ್ಯಕ್ತ ಮಿಲನ್ भी वही कर सकता है जो ಅವ್ಯಕ್ತ ಸ್ಥಿತಿ में हो. ಮತ್ತೆ ಅವ್ಯಕ್ತ ಮಿಲನವೂ ಕೂಡ ಯಾರು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ಯಾರು ಅವ್ಯಕ್ತ ಸ್ಥಿತಿಯಲ್ಲಿ ಇರ್ತಾರೆ ಅವರೇ ಅವ್ಯಕ್ತ ಮಿಲನವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. वर्तमान समय अव्यक्त स्थिति में ज्यादा कमी देखने में आता है. दो बातों में तो ठीक है, बाकी तीसरी बात की कमी है. ವರ್ತಮಾನ ಸಮಯದಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಜಾಸ್ತಿ ಕಡಿಮೆಗಳೇ ಕಾಣಿಸುತ್ತೆ. ಎರಡು ಮಾತುಗಳಲ್ಲಿ ಸರಿ ಇದ್ದೀರಾ, ಆದ್ರೆ ಮೂರನೆಯ ಮಾತಿನ ಕಡಿಮೆ ಇದೆ. ಆ ಮೂರು ಮಾತುಗಳು ಯಾವುದು ಅಂತ ಅಂದ್ರೆ, ಏಕ ಹೇ ಕಥನ್, दूसरा है मंथन. ये दो बातें तो ठीक है ना, ये दोनों सहज है. ಒಂದಾಗಿದೆ ಕಥನ, ಕೇಳುವಂತಹದ್ದು. ಎರಡನೇದಾಗಿದೆ ಮಂಥನ. ಈ ಎರಡು ಮಾತುಗಳಂತೂ ಸರಿಯಾಗಿದೆ. ये दोनों सहज है. तीसरी बात कुछ सूक्ष्म है. ಆದ್ರೆ ಮೂರನೆಯ ಮಾತೇನಿದೆ ಅಲ್ವಾ, ಅದು ಸ್ವಲ್ಪ ಸೂಕ್ಷ್ಮವಾಗಿದೆ. ವರ್ತಮಾನ ಸಮಯ ರಿಸಲ್ಟ್ देखते हैं, ಮಂಥನ್ से ಕಥನ್ ಜ್ಯಾದಾ है. ಆದ್ರೆ ವರ್ತಮಾನ ಸಮಯದ ಫಲಿತಾಂಶವನ್ನ ನೋಡಿದ್ರೆ ಬಾಬಾ ಹೇಳ್ತಾರೆ, ಮಂಥನಕ್ಕಿಂತಲೂ ಕಥನ ಜಾಸ್ತಿ ಇದೆ, ಅಂದ್ರೆ ಕೇಳುವುದು ಜಾಸ್ತಿ ಇದೆ. ಅದ್ರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡುವಂತಹದ್ದು ಕಡಿಮೆ ಇದೆ. ಬಾಕಿ ತೀಸರಿ ಬಾತ್ ಕೌನ್ಸಾ ಹೇ? ಬಾಬಾ ಕೇಳ್ತಾರೆ, ಬಾಕಿ ಮೂರನೆಯ ಮಾತು ಅದು ಯಾವುದು? एक होता है मंथन करना, दूसरा होता है मगन रहना. ಒಂದಾಗಿದೆ ಮಂಥನ ಮಾಡುವಂತಹದ್ದು, ಎರಡನೇದಾಗಿ ಮಗ್ನರಾಗಿ ಇರುವಂತದ್ದು. ಓ ಹೋತಿ ಹೈ ಬಿಲ್ಕುಲ್ ಲವಲೀನ್ ಅವಸ್ಥಾ. ಕಥನ, ಮಂಥನ, ಮೂರನೇದು ಮಗ್ನ, ಪೂರ್ತಿ ಲವಲೀನ ಅವಸ್ಥೆ ಅಂತಾರೆ ಬಾಬರವರು. तो वर्तमान समय मंथन से भी ज्यादा कथन है. पहला नंबर उसमें विजयी है, दूसरा नंबर मंथन में, तीसरा नंबर है मगन अवस्था में रहना. ವರ್ತಮಾನ ಸಮಯದಲ್ಲಿ ಮಂಥನಕ್ಕಿಂತಲೂ ಜಾಸ್ತಿ ಕಥನ ಇದೆ, ಕೇಳುವುದಿದೆ. ಮೊದಲನೇ ನಂಬರಲ್ಲಂತೂ ಎಲ್ಲರೂ ಪಾಸ್ ಅಂತಾರೆ ಬಾಬ್ರವ್ರು, ವಿಜಯಿಗಳಾಗಿದ್ದೀರಾ. ಇನ್ನು ಎರಡನೆಯ ನಂಬರ್ ಮಂಥನದಲ್ಲಿ, ಮೂರನೆಯ ನಂಬರ್ ಮಗನ ಅವಸ್ಥೆಯಲ್ಲಿ ಇರಬೇಕು. ಈ ಅವಸ್ಥಾ ಕಿ ಕಮಿ ದಿಕ್ಕಾಯಿ ಪಡ್ತಿ ಹೈ, ಜಿಸ್ಕೋ ಬರ್ನಾ ಹೈ.
ಮಂಥನ ಸ್ಥಿತಿ ಮತ್ತೆ ಮಗ್ನ ಸ್ಥಿತಿ, ಲವಲೀನ ಸ್ಥಿತಿ, ಇದರಲ್ಲಿ ಕಡಿಮೆ ಕಾಣಿಸ್ತಾ ಇದೆ. ಇದನ್ನ ಸರಿಪಡಿಸ್ಕೋಬೇಕು, ತುಂಬಿಸ್ಕೋಬೇಕು ಅಂತಾರೆ ಬಾಬಾ. जो मगन अवस्था में होंगे उनकी चाल चलन से क्या देखने में आएगा. ಯಾರು ಮಗ್ನ ಅವಸ್ಥೆಯಲ್ಲಿ ಇರ್ತಾರೆ ಅವರ ನಡೆ ನುಡಿಯಿಂದ ಏನ್ ಕಾಣಿಸುತ್ತೆ? ಅಲೌಕಿಕತ ಅವ್ರ ಅತೀಂದ್ರಿಯ ಸುಖ. ಬಾಬಾ ಹೇಳ್ತಾರೆ ಅಲೌಕಿಕತೆ ಕಾಣಿಸುತ್ತೆ ಮತ್ತು ಅತೀಂದ್ರಿಯ ಸುಖ ಕಾಣಿಸುತ್ತೆ. ಮಗ್ನ ಅವಸ್ಥಾ ವಾಲೋಂಕ ಯೇ ಗುಣ ಅರ್ ಚಲನ್ ಸೆ ಮಾಲೂಮ್ ಹೋಗಾ. ಮಗ್ನ ಅವಸ್ಥೆ ಉಳ್ಳಂತಹವರಲ್ಲಿ ಈ ಗುಣ ಪ್ರತಿ ನಡತೆಯಿಂದ ಗೊತ್ತಾಗತ್ತೆ. ಯೇ ಜೋ ಕಮಿ ಹೈ ಉಸ್ಸೆ ಬರ್ನೆ ಕಾ ತೀವ್ರ ಪುರುಷಾರ್ಥ ಕರ್ನಾ ಹೈ. ಬಾಬಾ ಹೇಳ್ತಾರೆ ಇದು ಏನು ಕಡಿಮೆ ಇದೆ ಅಲ್ವಾ, ಅಂದ್ರೆ ಈ ಬಲಹೀನತೆ ಏನಿದೆ ಅಥವಾ ಕಡಿಮೆ ಏನಿದೆ ಆ ಒಂದು ಸ್ಥಿತಿಯಲ್ಲಿ ಇಲ್ಲದಿರುವಂತಹದ್ದು, ಬಾಬಾ ಹೇಳ್ತಾರೆ ಅದನ್ನ ತುಂಬಿಸ್ಕೊಳ್ಬೇಕಾಗಿದೆ, ಪುರುಷಾರ್ಥ ಮಾಡಬೇಕಾಗಿದೆ. ಬಾಬಾ ತಿಳಿಸ್ಕೊಡ್ತಾರೆ तो क्या ಪುರುಷಾರ್ಥ ಹೋಗ, ಅದಕ್ಕೋಸ್ಕರ ಏನ್ ಪುರುಷಾರ್ಥ ಮಾಡಬೇಕಾಗಿದೆ ಅಂತಾರೆ ಬಾಬರವರು. ಅಲೌಕಿಕತೆ ಮತ್ತು ಅತೀಂದ್ರಿಯ ಸುಖ ಅಂತಹವರ ಸ್ಥಿತಿಯಲ್ಲಿ ಕಾಣಿಸುತ್ತೆ ಅಂತಂದಾಗ ಪುರುಷಾರ್ಥ ತೋ ಸಭಿ ಹೇ ಪುರುಷಾರ್ಥಿ ತಬಿ ತೋ ಯಹಾ ತಕ್ ಪಹುಂಚೆ ಹೋ. ಎಲ್ಲರೂ ಪುರುಷಾರ್ಥಿಗಳಂತೂ ಆಗಿದ್ದೀರಾ, ಅದಕ್ಕೋಸ್ಕರ ಇಲ್ಲಿಯವರೆಗೆ ಮುಟ್ಟಿದ್ದೀರಾ. ಲೇಕಿನ್ ಅಭಿ ಪುರುಷಾರ್ಥಿ ಬನನೆ ಕ ಸಮಯ ನಹಿ ಹೇ. ಆದ್ರೆ ಈಗ ಪುರುಷಾರ್ಥಿ ಆಗುವ ಸಮಯ ಇಲ್ಲ, ಮತ್ತಿನ್ನೇನಾಗ್ಬೇಕು ಅಂತ ಬಾಬಾ ಬಯಸ್ತಿರಬಹುದು. ಬಾಬಾ ಹೇಳ್ತಾರೆ ತೀವ್ರ ಪುರುಷಾರ್ಥಿ ಬನನೆ ಕ ಸಮಯ ಹೇ. ತೀವ್ರ ಪುರುಷಾರ್ಥಿ ಆಗುವ ಸಮಯವಾಗಿದೆ. बनना है तीव्र पुरुषार्थी और बनेंगे पुरुषार्थी तो क्या होगा. ಆಗ್ಬೇಕಾಗಿದೆ ತೀವ್ರ ಪುರುಷಾರ್ಥಿ, ಆದ್ರೆ ಆಗ್ಬಿಡ್ತೀರ ಬರೀ ಪುರುಷಾರ್ಥಿ. तो ಏನಾಗುತ್ತೆ ಆಗ ಮಂಜಿಲ್ ಸೆ ದೂರ ರಹ ಜಾಯೆಂಗೆ. ಆಗ ಗುರಿಯಿಂದ ಬಹಳ ದೂರ ಉಳ್ಕೊಂಡ್ಬಿಡ್ತೀರ. ಅಭಿ ತೀವ್ರ ಪುರುಷಾರ್ಥಿ बनने का समय चल रहा है. इससे जितना लाभ उठाना चाहिए उतना उठाते हैं व नहीं वो अरेक को चेक करना है. ಈಗ ತೀವ್ರ ಪುರುಷಾರ್ಥಿ ಆಗುವಂತಹ ಸಮಯವಾಗಿದೆ, ನಡೀತಾ ಇದೆ. ಇದರಿಂದ ಯಾರು ಎಷ್ಟು ಲಾಭ ಪಡ್ಕೊಳ್ಳಕ್ಕೆ ಬಯಸ್ತೀರಾ ಅಷ್ಟು ಪಡ್ಕೊಳ್ತಾ ಇದ್ದೀರಾ ಇಲ್ವಾ, ಅದು ಪ್ರತಿಯೊಬ್ಬರು ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ. इसलिए कहा कि अपने पास हरदम दर्पण रखो तो कमी का झट मालूम होगा और अपने पुरुषार्थ को तीव्र करते आगे चलते रहेंगे. ಅದಕ್ಕಾಗಿ ಹೇಳಲಾಯಿತು ನಿಮ್ಮ ಬಳಿ ಪ್ರತಿ ಕ್ಷಣ ದರ್ಪಣವನ್ನ ಇಟ್ಟುಕೊಳ್ಳಿ, ಆಗ ಕಡಿಮೆಗಳು ತಕ್ಷಣ ಕಾಣಿಸುತ್ತೆ. ಮತ್ತೆ ತಮ್ಮ ಪುರುಷಾರ್ಥವನ್ನ ತೀವ್ರ ಮಾಡಿಕೊಳ್ತಾ ಮುಂದುವರಿತಾ ಹೋಗಿ. अच्छा आज कुमारियों के सर्विस के तिलक का दिन है. ಒಳ್ಳೆಯದು, ಇವತ್ತು ಕುಮಾರಿಯರ ಸರ್ವಿಸ್ನ ತಿಲಕದ ದಿನ. जैसे आप लोगों के म्यूजियम में ताजपोशी का चित्र दिखाया है ना, लेकिन आपकी सर्विस के तिलक के दिवस पर देखो कितनी बड़ी सभा इकट्ठा हुआ है. ಬಾಬಾ ಹೇಳ್ತಾರೆ ಹೀಗೆ ನಿಮ್ಮ ಮ್ಯೂಸಿಯಂನಲ್ಲಿ ಕಿರೀಟಧಾರಿಗಳ ಚಿತ್ರವನ್ನ ತೋರಿಸಲಾಗಿದೆ ಅಲ್ವಾ, ಆದ್ರೆ ನಿಮ್ಮ ಸರ್ವಿಸ್ನ ತಿಲಕದ ದಿವಸದಲ್ಲಿ ನೋಡಿ ಎಷ್ಟು ದೊಡ್ಡ ಸಭೆ ಒಟ್ಟುಗೂಡಿದೆ. ಇತನಿ ಖುಷಿ ಹೋತಿ ಹೇ. ಇಷ್ಟೊಂದು ಜನ ಇದ್ದಾರೆ, ಇಷ್ಟು ದೊಡ್ಡ ಸಭೆ ಇದೆ ಅಂತ ಖುಷಿ ಆಗತ್ತಾ. ಲೇಕಿನ್ ये याद रखना जितने सभी के आगे तिलक लगा रहे हो इतने सभी आप सभी को देखेंगे. ಸೇವೆಗೋಸ್ಕರ ಬಾಬಾ ತಿಲಕ ಇಟ್ಟು ಆ ಸಮಯದಲ್ಲಿ ಕಳಿಸ್ಕೊಡ್ತಾ ಇದ್ರು. ಬಾಬಾ ಹೇಳ್ತಾರೆ ಆದ್ರೆ ನೆನ್ಪಿಟ್ಕೋಬೇಕು, ಎಷ್ಟು ನೀವು ಇಷ್ಟೆಲ್ಲರ ಮುಂದೆ ತಿಲಕ ಇಡಿಸ್ಕೊಳ್ತಾ ಇದ್ದೀರಲ್ವಾ, ಇವರೆಲ್ಲರೂ ನಿಮ್ಮನ್ನ ನೋಡ್ತಾರೆ. ಸಭಿ ಕೆ ಬೀಚ್ ಮೇ ತಿಲಕ್ ಲಗಾ ರಹಾ ಹೈ ಎನ್ನಹಿ ಬೋಲ್ನಾ. ಎಲ್ಲರ ಮಧ್ಯದಲ್ಲಿ ಸೇವೆ ಮಾಡ್ತೀವಿ ಅಂತ ಏನ್ ತಿಲಕ ಇಡಿಸ್ಕೊಳ್ತಾ ಇದ್ದೀರಾ ಅದನ್ನ ಮರೆಯಬಾರದು. इतना हिम्मतवान बनना है. इस तिलक की लाज रखना. तिलक की लाज मना ब्राह्मण कुल की लाज. ಬಾಬಾ ಹೇಳ್ತಾರೆ ಅಷ್ಟು ಧೈರ್ಯವಂತರು ಸಾಹಸವಂತರಾಗಬೇಕು. ಈ ತಿಲಕಕ್ಕೆ ಗೌರವ ಇಡಬೇಕು, ಮಾನ ಇಡಬೇಕು.
ತಿಲಕಕ್ಕೆ ಗೌರವ ಕೊಡುವುದು ಅಂದ್ರೆ ಅರ್ಥ ಬ್ರಾಹ್ಮಣ ಕುಲದ ಮರ್ಯಾದೆ ಉಳಿಸುವಂತಹದ್ದು. ಬ್ರಾಹ್ಮಣ ಕುಲ್ ಕಿ ಮರ್ಯಾದಾ ಕ್ಯಾ ಹೇ? ಬ್ರಾಹ್ಮಣ ಕುಲದ ಮರ್ಯಾದೆ ಏನಾಗಿದೆ? सुनाया ना, जो ऐसे पुरुषोत्तम बनने की हिम्मत वाले हैं वो तिलक लगा सकते हैं. ಹೇಳಾಯ್ತು ಅಲ್ವಾ? ಯಾರು ಹೀಗೆ ಪುರುಷೋತ್ತಮರಾಗುವಂತಹ ಧೈರ್ಯವನ್ನ ಇಟ್ಕೊಳ್ತಾರೆ ಅವರು ತಿಲಕವನ್ನ ಇಟ್ಟಿಸ್ಕೊಳ್ಬಹುದು. ಯ ತಿಲಕ್ ಸಾಧಾರಣ ಹೀ ಹೇ. ಈ ತಿಲಕ ಸಾಧಾರಣ ಅಲ್ಲ. ವಹಾ ಭಿ ಇತನಿ ಸಾರಿ ಸಭಾ ದೇಖೇಗಿ. आप सभी ब्राह्मण इकट्ठे हुए हो कन्याओं की सर्विस के तिलक पर. ಬಾಬಾ ಹೇಳ್ತಾರೆ ಅಲ್ಲೂ ಕೂಡ ಇಷ್ಟು ದೊಡ್ಡ ಸಭೆ ನೋಡ್ತಾ ಇದ್ದಾರೆ, ನೀವೆಲ್ಲ ಬ್ರಾಹ್ಮಣರು ಒಟ್ಟುಗೂಡಿದ್ದೀರಾ ಕನ್ಯೆಯರ ಸರ್ವಿಸ್ನ ತಿಲಕದ ಸಮಯದಲ್ಲಿ. सर्विस करने वालों को एक विशेष गुण का अटेंशन रखना पड़ता है. ಬಾಬಾ ಹೇಳ್ತಾರೆ ಸರ್ವಿಸ್ ಮಾಡುವಂತಹವರು ಒಂದು ವಿಶೇಷ ಗುಣದ ಅಟೆನ್ಷನ್ ಇಡಬೇಕು. ಬರೀ ಕನ್ಯೆಯರಿಗೆ ಬಾಬಾ ಸೇವೆಯ ತಿಲಕ ಇಡ್ತಿದ್ದಾರೆ ಅನ್ಕೋಬಾರ್ದು. ಅಣ್ಣಂದಿರು ಅಕ್ಕಂದಿರು ನಮ್ಮೆಲ್ಲರಿಗೂ ಕೂಡ ಬಾಬಾ ಸರ್ವಿಸ್ ಮಾಡುವಂತಹ ತಿಲಕವನ್ನ ಇಟ್ಟಿದ್ದಾರೆ ಅಂತಂದಾಗ ಎಲ್ಲರೂ ಇದ್ರ ಕಡೆ ಗಮನ ಕೊಡಬೇಕು. ಏನು ಸರ್ವಿಸ್ ಮಾಡ್ಲಿಕ್ಕೆ ಬಾಬಾ ತಿಲಕ ಧಾರಣೆ ಮಾಡಿಸ್ತಿದ್ದಾರೆ, ಆ ತಿಲಕಕ್ಕೆ ಮರ್ಯಾದೆ ಕೊಡೋದು ಅಂತಂದ್ರೆ ಅರ್ಥ ಬ್ರಾಹ್ಮಣ ಕುಲಕ್ಕೆ ಮರ್ಯಾದೆ ಕೊಡುವಂತಹದ್ದು. ಇದು ಸಾಧಾರಣ ತಿಲಕ ಅಲ್ಲ ಅಂತಾರೆ ಬಾಬ್ರವರು. ವಿಶೇಷ ಗುಣಗಳ ಗಮನ ಇಡಬೇಕು. जो ऑलराउंड सर्विस करने वाले होते हैं उनको विशेष इस बात पर ध्यान रखना कि कैसे भी स्थिति हो लेकिन अपनी स्थिति एक रस हो. ಬಾಬಾ ಹೇಳ್ತಾರೆ ಯಾರು ಆಲ್ರೌಂಡ್ ಸರ್ವಿಸ್ ಮಾಡ್ಲಿಕ್ಕೋಸ್ಕರ ಇದ್ದೀರಾ ಅಲ್ವಾ, ಎಲ್ಲರೂ ಆಲ್ರೌಂಡ್ ಸರ್ವಿಸ್ ಮಾಡುವವರೇ ಅಲ್ವಾ, ತಂತಹವ್ರು ಬಾಬಾ ಹೇಳ್ತಾರೆ ವಿಶೇಷವಾಗಿ ಈ ಮಾತಿನ ಕಡೆ ಗಮನ ಕೊಡಬೇಕು. ಎಂತಹ ಸ್ಥಿತಿನೇ ಇರಲಿ ಅದರ ಸ್ವಸ್ಥಿತಿ ನಮ್ಮ ಸ್ಥಿತಿ ಏಕರಸವಾಗಿ ಇರಬೇಕು. ತಬ್ ಆಲ್ರೌಂಡ್ ಸರ್ವಿಸ್ ಕ ಸಫಲತಾ ಮಿಲೇಗ. ಆಗ ಆಲ್ರೌಂಡ್ ಸರ್ವಿಸ್ನ ಸಫಲತೆ ಸಿಗತ್ತೆ. दूसरा नंबर ट्रेनिंग क्लास जिन कुमारियों का चलना है उन सभी को बाप दादा ने टीका दे मुख मीठा कराया और बोले. ಸೆಕೆಂಡ್ ನಂಬರ್ ಟ್ರೈನಿಂಗ್ ಕ್ಲಾಸ್ ಯಾವ ಕುಮಾರಿಯರಿಗೆ ನಡೀತಾ ಇತ್ತು ಅವರೆಲ್ಲರಿಗೂ ಬಾಪ್ದಾದರವರು ತಿಲಕ ಇಟ್ಟು ಬಾಯನ್ನ ಮಧುರ ಮಾಡಿ ಹೇಳಿದ್ರು. ಎಂತ ಭಾಗ್ಯಶಾಲಿಗಳಲ್ವಾ. ಸ್ವಯಂ ಬಾಪ್ದಾದ ಟ್ರೈನಿಂಗ್ ನ ಕುಮಾರಿಯರಿಗೆ ಬಟ್ಟಿ ಸಮಯದಲ್ಲಿ ಈಗ ಫಸ್ಟ್ ಡೇ ತಿಲಕ ಧಾರಣೆ ಮಾಡಿಸ್ಲಾಗತ್ತೆ ಅಲ್ವಾ. ಕೇಕನ್ನ ಕಟ್ ಮಾಡಿ ದೀಪ ಹಚ್ಚಿ ಕೇಕನ್ನ ಕೊಡ್ತಾರಲ್ವಾ ಹಿರಿಯರು. ಹಾಗೆ ಆ ಸಮಯದಲ್ಲಿ ಬಾಬಾ ಸ್ವಯಂ ಬಾಪ್ ದಾದ ತಿಲಕ ಇಟ್ಟು ಎಲ್ಲರಿಗೂ ಬಾಯಿ ಸಿಹಿ ಮಾಡಿ ಆಮೇಲೆ ಬಟ್ಟೆಯಲ್ಲಿ ಕೂರಿಸ್ತಾ ಇದ್ರು. ಬಟ್ಟಿ ಶುರುವಾಯಿತು ಅಂದ್ರೆ ಅಣ್ಣಂದ್ರ ಬಟ್ಟಿ ನಡಿಲಿ, ಮಾತೆಯರ ಬಟ್ಟಿ ನಡಿಲಿ, ಕುಮಾರಿಯರ ಬಟ್ಟಿ ನಡಿಲಿ, ಬಾಬಾ ಬಂದು ಉದ್ಘಾಟನೆ ಮಾಡ್ತಾ ಇದ್ರು, ಬಟ್ಟಿಯ ಉದ್ಘಾಟನೆ. ಮತ್ತೆ ಬಟ್ಟಿಯ ಉದ್ಘಾಟನೆ ಮಾಡಿ ತಿಲಕ ಇಟ್ಟು ಆ ಸಮಯದಲ್ಲಿ ಬಾಬಾ ಹೇಳಿದ್ರು आज सभी से नयनों द्वारा मुलाकात कर ली, दूर होते हुए भी यथा योग्य यथा शक्ति बाप दादा के नजदीक है ही. ಇವತ್ತು ಎಲ್ಲರ ಜೊತೆ ನಯನಗಳ ಮೂಲಕ ಮುಲಾಕಾತ್ ಮಾಡಲಾಯಿತು. ದೂರ ಇದ್ರೂ ಕೂಡ ಯಥಾ ಯೋಗ್ಯ ಯಥಾ ಶಕ್ತಿ ಬಾಪ್ ದಾದಾರವರ ಸಮೀಪ ಇದ್ದೇ ಇದ್ದೀರಾ. ಬಲ್ कोई कितना भी दूर बैठा हो लेकिन अपने स्नेह से बाप दादा के नयनों में समाया है. ಬಲೆ ಯಾರು ಎಷ್ಟೇ ದೂರದಲ್ಲಿ ಇರಬಹುದು ಕುಳಿತಿರಬಹುದು, ಆದ್ರೆ ತಮ್ಮ ಸ್ನೇಹದಿಂದ ಬಾಪ್ ದಾದಾರವರ ನಯನಗಳಲ್ಲಿ ಸಮಾವೇಶವಾಗಿದ್ದೀರಾ. ಇಸ್ಲಿಯೇ ನೂರೇ ರತನ್ ಕೆಹತೆ ಹೇ. ಅದಕ್ಕೋಸ್ಕರ ನೂರೇ ರತನ್ ಕಣ್ಮಣಿಗಳು ಅಂತ ಹೇಳಲಾಗುತ್ತೆ. ನೂರೇ ರತ್ನೋं से आज नयनों की मुलाकात कर रहे हैं, एक दो से सभी प्रिय है. ಕಣ್ಮಣಿಗಳ ಜೊತೆಯಲ್ಲಿ ಇವತ್ತು ಬಾಬಾ ನಯನಗಳ ಮುಲಾಕಾತ್ ಮಾಡ್ತಾ ಇದ್ದಾರೆ. ಪರಸ್ಪರ ಎಲ್ಲರೂ ಪ್ರಿಯ, ಒಬ್ರಿಗಿಂತ ಒಬ್ರು ಬಾಬರವರಿಗೆ ಪ್ರಿಯರಾಗಿದ್ದೀರಾ. ಸಾಕಾರ ಮೇ ಸಮಯ ಪ್ರತಿ ಸಮಯ ಬಚ್ಚೋं को यह सूचना तो मिलती ही रही है कि ऐसा समय आएगा जो सिर्फ दूर से ही मुलाकात हो सकेगी.
ಸಾಕಾರದಲ್ಲಿ ಸಮಯ ಪ್ರತಿ ಸಮಯ ಮಕ್ಕಳಿಗೆ ಈ ಸೂಚನೆ ಅಂತೂ ಕೊಡ್ಲಾಗ್ತಾ ಇತ್ತು, ಇಂತಹ ಸಮಯ ಬರುತ್ತೆ. ಎಂತಹ ಸಮಯ ಅಂದ್ರೆ ದೂರದಿಂದಲೇ ಬಾಬನ ಜೊತೆ ಮಿಲನ ಮಾಡಬೇಕಾಗತ್ತೆ. अब ऐसा समय देख रहे हैं. ಈಗ ಅಂತಹ ಸಮಯವನ್ನ ನೋಡ್ತಾ ಇದ್ದೀರಾ. सभी के दिल होते हैं और बाप दादा की भी दिल होते हैं, लेकिन उस समय अभी बदल रहा है. ಎಲ್ಲರಿಗೂ ಮನ್ಸಾಗತ್ತೆ ಹತ್ತಿರದಿಂದ ಭೇಟಿ ಆಗ್ಬೇಕು, ಬಾಬ್ರೂರನ್ನ ಮಿಲನ ಮಾಡಬೇಕು ಅಂತ ಬಾಬ್ರೂರ್ಗೂ ಮನ್ಸಾಗತ್ತೆ. ಆದ್ರೆ ಆ ಸಮಯ ಈಗ ಪರಿವರ್ತನೆ ಆಗ್ಬಿಟ್ಟಿದೆ. ಸಮಯಕ್ಕೆ ಸಾಥ್ वो मिलन का सौभाग्य भी अब नहीं रहा. ಸಮಯದ ಜೊತೆ ಜೊತೆಗೆ ಆ ಮಿಲನದ ಸೌಭಾಗ್ಯವು ಕೂಡ ಈಗ ಇಲ್ಲ ಅಂತಾರೆ ಬಾಬಾ. इसलिए अभी अव्यक्त रूप से ही सभी से मुलाकात कर रहे हैं. ಅದಕ್ಕೋಸ್ಕರ ಈಗ ಅವ್ಯಕ್ತ ರೂಪದಿಂದಲೇ ಎಲ್ಲರ ಜೊತೆ ಮುಲಾಕಾತ್ ಮಾಡ್ಲಾಗ್ತಾ ಇದೆ. ಅಚ್ಚ ಸಭಿಕೋ ನಮಸ್ತೆ ಅವ್ರ ವಿದಾಯಿ. ಒಳ್ಳೆಯದು, ಎಲ್ಲರಿಗೂ ನಮಸ್ತೆ ಮತ್ತು ವಿದಾಯಿ. ಅಚ್ಚ ಓಂ ಶಾಂತಿ.